ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ನಾನಿವಾಗ ಭಾರತ ದಕ್ಷಿಣ ತುದಿಯಿಂದ ಆಫ್ರಿಕಾ ಖಂಡ ದಕ್ಷಿಣ ತುದಿಯವರೆಗೆ ಸೈಕಲ್ ಪ್ರಯಾಣ ಮಾಡ್ತಿದ್ದೀನಿ. ಸದ್ಯಕ್ಕೆ ನಾನು ಕಾಶ್ಮೀರ್ಗೆ ಹೋಗ್ತಾ ಇದ್ದೀನಿ. ಸೊ ಕಾಶ್ಮೀರ್ಗೆ ಯಾರ ಜೊತೆ ಹೋಗ್ತಾ ಇದ್ದೀನಿ ಅಂತ ನೋಡಿದ್ರೆ ನಾನು ಹಿಂದ್ಗಡೆ ನೋಡ್ತಾ ಇರ್ಬೋದು, ಒಂದು ದೊಡ್ಡ ಲಾರಿ ನಿಂತಿದೆ. ಈ ಲಾರಿ ಕರ್ನಾಟಕದ್ದು AR ಟ್ರಕ್ ವ್ಲಾಗ್ಸ್. ನೀವೆಲ್ಲ ನೋಡಿರ್ತೀರ ಯೂಟ್ಯೂಬಲ್ಲಿ, ತುಂಬ ದಿವಸದಿಂದ ನೋಡ್ತಿರೋರಿಗೆ ಗೊತ್ತಿರುತ್ತೆ. ಇವತ್ತು ಹೊಸದಾಗಿ ಬಂದಿರೋರು ನೋಡ್ಕೊಂಬಿಡಿ. ಇದು AR ಟ್ರಕ್ ವ್ಲಾಗ್ಸ್ ಅವ್ರದ್ದು ಲಾರಿ. RCB ಎಡಿಷನ್ ಲಾರಿ ಇದು ಕಾಣಿಸ್ತಾ ಇದೆಯಲ್ಲ, RCB ಎಡಿಷನ್. ಸದ್ಯಕ್ಕೆ ನಮ್ಮ ಜೊತೆ ಅಜಯ್ ಅಣ್ಣ ಮಲ್ಕೊಂಡಿದ್ದಾರೆ. ಅನಿಲ್ ಅವರು ನನಗೆ ಅಡುಗೆ ಮಾಡೋದಕ್ಕೆ ಸಹಾಯ ಮಾಡ್ತವ್ರೆ. ಆ್ಯಕ್ಚುಲ್ ಪ್ಲ್ಯಾನ್ ಏನಂತಂದರೆ ನಾವು ಇಲ್ಲಿಂದ ಲಡಾಖ್ ಹೋಗಬೇಕು. ಲಡಾಖ್ ಹೋಗೋದಕ್ಕೆ ಮುಂಚೆನೇ ನಮ್ಮನ್ನು ಇಲ್ಲೊಂದು ಟೋಲ್ ಇದೆ, ರಾಂಬಾ ಅಂತ. ಆ ರಾಂಬಾ ಟೋಲ್ ಹತ್ರ ನಿಲ್ಲಿಸ್ಬಿಟ್ಟವ್ರೆ. ನಿಲ್ಲಿಸಿರೋದಕ್ಕೆ ನಾವು ಇಲ್ಲೇ ಅಡುಗೆ ಮಾಡ್ಕೊತಾ ಇದ್ದೀವಿ. ಸೊ ಬನ್ನಿ ಇವತ್ತು ಏನು ಅಡುಗೆ ಅಂತ ತೋರಿಸ್ತೀನಿ. ಸೊ ಅನಿಲ್ ಅಣ್ಣ ಏನು ಮಾಡ್ತಾ ಇದ್ದೀರಿ ಇವತ್ತು? ನೀವು ಅಡುಗೆ ಮಾಡೋದು, ನಾವು ಹೆಲ್ಪಿಂಗ್ ಮಾಡೋದು. ಓಕೆ, ನಾವು ಆಕ್ಚುಲಿ ಇವತ್ತು ಪುಳಿಯೋಗರೆ ಮಾಡ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಪುಳಿಯೋಗರೆ ಪೌಡ್ರ್ ಇದೆ, ಕಡಲೆ ಬೀಜ ಇದೆ, ಮತ್ತು ಅಂದ್ಬಿಟ್ಟು ಬೇರೆ ಏನೋ ಮಾಡಕ್ಕೆ ಬರಲಿ ನಿಮಗೆ? ಅಯ್ಯೋ ನನಗೆಲ್ಲ ಮಾಡಕ್ಕೆ ಬರುತ್ತೆ. ಯಾಕೆ ಮಾಡಲ್ಲ? ಈಗ ಚಿಕನ್ ಬಿರಿಯಾನಿ ಮಾಡೋಕ್ಕಾಗುತ್ತೆ ಇಲ್ಲಿ? ಸುಮ್ಮನೆರಪ್ಪ ರೇ ಸ್ವಾಮಿ, ಎಲ್ಲ ಹುಡುಕ್ತೀಯ ಚಿಕನ್ನು? ಸಂಚಾರಿ ಅಂತ ಹಾಕಿದ್ರು. ನಾನು ಇವಾಗ ಏನೋ ತರಕಾರಿ ತಗೊಂಬಂದೆ ಹುಡ್ಕೊಂಡು. ಅದಕ್ಕೆ ಹಾಂ, ಫಾರಿನ್ ಮೈಂಡ್ ಅಲ್ಲ, ಕರ್ನಾಟಕದ ಮೈಂಡ್ ಕಣೋ. ಕರ್ನಾಟಕ ಮೈಂಡ್ ಮೇಡ್ ಫಾರ್ ಗ್ಲೋಬಲ್. ಸೊ ನಾವಿವಾಗ ಪುಳಿಯೋಗರೆ ಜೊತೆಗೆ ಮೊಟ್ಟೆನೂ ಬೇಯಿಸ್ಕೊಂಡು ತಿಂತಾ ಇದ್ದೀವಿ. ಅಜ್ಜಣ್ಣ ಮಲ್ಗೋರೆ. ಅವ್ರು ಎದ್ಮೇಲೆ ಅವ್ರಿಗೂ ಕರೆದ್ಬಿಟ್ಟು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ಇಲ್ಲಿಂದ ನಮ್ಮ ಪ್ರಯಾಣವನ್ನು ಲಡಾಖ್ ಕಡೆಗೆ ಮುಂದುವರಿಸ್ತೀವಿ. ರಾತ್ರಿ ಎಲ್ಲ ಸಖತ್ತಾಗಿತ್ತು. ಇಲ್ಲಂತೂ ಹೆವಿ ಕರಪ್ಷನ್. ಪೊಲೀಸವರೆಲ್ಲ ಬಾಯಿಗೆ ಬರುತ್ತೆ, ಬಟ್ ನನಗೆ ಬೈಯೋಕ್ಕೆ ಮನಸ್ಸಿಲ್ಲ. 12 ಮೊಟ್ಟೆವೆ, ಎಲ್ರಿಗೂ 4 ಬರ್ತವೆ, ಅದಕ್ಕೆ 12 ತೊಗೊಂಬಂದೆ. ಸೊ ಇಲ್ಲಿರೋ ಪೊಲೀಸವರು ಆ್ಯಕ್ಚುಲಿ ಸರಿ ಇಲ್ಲ. ಇಲ್ಲಿರೋ ನಾನು ಆ್ಯಕ್ಚುಲಿ ಕಮೆಂಟ್ ಪಾಸ್ ಮಾಡಿದ್ರೆ ನಿಮ್ಗೆ ಏನಾರು ಅನಿಸುತ್ತೆ, ಬಟ್ ಟ್ರುತ್ ಏನಂದರೆ ಇಲ್ಲಿರೋ ಮಿಲಿಟ್ರಿ ಆಫೀಸರ್ಗಳ ಕರಪ್ಷನ್ನೇ. ನೀವು ಇಲ್ಲಿಗೆ ನಿಜವಾಗ್ಲೂ ನೀವು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಅಂದರೆ ಈ ಥರ ಲಾರಿನಲ್ಲಿ ಬರಬೇಕು, ಅವಾಗ ಗೊತ್ತಾಗುತ್ತೆ. ರಾತ್ರಿ ಎಲ್ಲ 100 ರೂಪಾಯಿ, 500 ರೂಪಾಯಿ, 300 ರೂಪಾಯಿ, ಅದು ರಾತ್ರಿ 1,500 ಇಸ್ಕೊಂಡ್ಬಿಟ್ರು ಉದಂಪುರಲ್ಲಿ. ಸೊ ತುಂಬ ಕರಪ್ಷನ್ ಇದೆ. ಸಾಧ್ಯ ಆದರೆ ಒಂದೆರಡು ಸೀಕ್ರೆಟ್ ರೆಕಾರ್ಡ್ ಮಾಡಿ ತೋರಿಸ್ತೀನಿ. ಅಣ್ಣ ತಿನ್ನೋ ಹೊಟ್ಟೆ ಸದೆ, ಮೊಬೈಲ್ ನೋಡೋದು ಬಿಡು. ಇವತ್ತಿನ ನಮ್ಮ ಅಡುಗೆ ಪುಳಿಯೋಗರೆ ಮತ್ತು ಮೊಟ್ಟೆ. ಇದು 12 ಮೊಟ್ಟೆಯ ಕತೆ. 1 ಮೊಟ್ಟೆಯ ಕತೆ, 12 ಮೊಟ್ಟೆಯ ಕತೆ. ಪುಳಿಯೋಗರೆ ಚೆನ್ನಾಗದೆ, ಮೊಟ್ಟೆನೂ ಚೆನ್ನಾಗದ. ಬಡ್ತಾ ಬಡ್ದು ಮಲ್ಕೊಂಡ್ಬಿಡ್ತೀವಿ ಇಲ್ಲೇ ನೆರಳಾಗ. ನೋಡ್ತಿರ್ಬೋದು ನೀವು, ಇಲ್ಲಿ ಜನ ಹೆಂಗೆ ನಿಂತವ್ರೆ ಅಂತ. ಫುಲ್ ಕಾಯ್ತಾರೆ, ಅವಾಗ್ಲಿಂದ ಬಿಡ್ತಾರೆ ಅಂತ. ಸುಮ್ಮನೆ ಅವಸರ ಮಾಡಕತ್ತಾರ. ನಾನು ಹೇಳಕತ್ತೀನಿ 12 ಗಂಟೆಗಿನ ಕಮ್ಮಿ ಬಿಡಲ್ಲ ಕಂಡ್ರು ಅಂತ. ನನ್ನ ಮಾತಾ ಕೇಳಂಗಿಲ್ಲ ಒಬ್ಬರು. कम से कम 12 बजे लगेंगे, क्योंकि ये काम में पूरा होना है. ಇನ್ನು 5 ನಿಮಿಷದಲ್ಲಿ ಎಲ್ಲರೂ ಬಿಡ್ತಾರೆ ಅಂತ ಒಕ್ಲೆಬ್ಬಿಸ್ತವ್ರು. ಎಲ್ರಿಗೂ ಒಕ್ಲೆಬ್ಸಿ ಕಳಿಸ್ತಾರೆ. ಕೊಯ್ ಪತಾನೆ ಹೋದ ಸಹಿ ನೋಡಿ. ಕರೆಕ್ಟಾಗಿ 5 ನಿಮಿಷಕ್ಕೆ ಎಲ್ಲರನ್ನೂ ಹೊರಡಿಸ್ತಾರೆ. ಎಲ್ಲರನ್ನೂ ಪಿ ಊದ್ ಕಳಿಸ್ತಾರೆ ಗಾಡಿ ಒಳಗೆ. ನಡಿ ಅಣ್ಣ, ಓಡ ಬಿಟ್ರಿಕಣ. ನೋಡ್ತಾ ಇರ್ಬೋದು, 2 ನಿಮಿಷಕ್ಕೆ ಎಲ್ಲ ಗಾಡಿ ಹೆಂಗೆ ಮೇನ್ ಹೈವೇ ಹೋದು ಅಂತ. ಇನ್ನು ಆ ಕಡೆ ತುಂಬ ಅದಾವೆ ಗಾಡಿ. ಇವೆಲ್ಲ ಆದ್ಮೇಲೆ ಕಮರ್ಷಿಯಲ್ ವೆಹಿಕಲ್. ಲಾರಿ ಬಿಡ್ತಾವನಪ್ಪ ಒಂದು ಲಾರಿನಲ್ಲಿ. ಈ ಕಮರ್ಷಿಯಲ್ ವೆಹಿಕಲ್ ಇದು ಹೋಯ್ತು. ಸಣ್ಣ ಗಾಡಿ ಕಂಡು ಸುಮ್ಮನೆ ಒಳ್ಳೆ ನಿಲ್ಸರಪ್ಪ. ಆ್ಯಕ್ಚುಲಿ ಬೆಳಗ್ಗೆ ನಮ್ದು ಒಂದ್ಸಲ ಟೋಲ್ ಕಟ್ ಮಾಡೋರೆ. ಅದಕ್ಕೆ ಈಗ ಅವ್ರ ಹತ್ರ ಜಗಳ ಮಾಡಿ ನಾವು ಇನ್ನೊಂದ್ಸಲ ಟೋಲ್ನ ಬಿಡಿಸ್ಕೋಬೇಕು. ಇಲ್ಲಾಂದರೆ 750 ರೂಪಾಯಿ ಉಂಡಂಗಲ್ಲ ತಿನ್ನಂಗಲ್ಲ ಗುರು. ರಾತ್ರಿ ಪೊಲೀಸರಿಗೆ 1,000 ರೂಪಾಯಿ ಕೊಟ್ಟಿದ್ದೀವಿ ಅಲ್ಲಿ, ಪೊಲೀಸರಿಗೆ ಮಿಲಿಟ್ರಿಗೆ ಸೇರಿ. बाय सुबह ही काट लिया था, मत काटो अभी. इधर आओ 1 मिनट. इधर आओ ना 1 मिनट. सुबह 5-6 बजे गाड़ी निकला, वापस घुमा के लाया. कट मत करने का बोलो. डिस्कस मत करना. काटो मत, सुबह कट हुआ, वापस घुमा के भेजा. टाइम है देखो उधर ही 750 रुपये.
नहीं नहीं ऊपर है ना, ऊपर 750 का ये है। ये कौन सा है? आज सुबह 6 बजे। अरे काट दिया है क्या रो? अरे फिर से काट दिया तो कौन देता है पैसा इसका? अरे फिर से काट दिया क्या वो? अरे मैं क्या करने का, वो बोला उधर रुको जाके। हाँ? आप साइड में लगा दो, साइड कौन देने वाला है अभी पैसा मेरे को? आप साइड में लगा दो, बात करेंगे। अरे यार साइड में कोई नहीं लगाता है। साइड में ನೀನ್ ಯಾಕೆ ಬರ್ತೀರಿ ಗುರು? ಕೊಡಿ ಮೊಬೈಲ್ ಕೊಡು. ನೋಡ್ತಾ ಇರ್ಬೋದು ಎಷ್ಟು ಆರ್ಮಿ ಗಾಡಿ ನಿಂತಾವಿಲ್ಲ ಅಂತ. ಎಲ್ಲ BSF ಅವರು, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸು ಎಲ್ಲ BSF. ನಮ್ಮನ್ನೇನು ಬೆಳಗ್ಗೆಯಿಂದ ಟನಲಿಂದ ವಾಪಸ್ ಕಳಿಸಿದ್ರಲ್ಲ ಅದೇ ಟನಲಿಗೆ ಬಂದ್ವಿ, ಹೋಗ್ತಾ ಇದ್ದೀವಿ ಒಳಕ್ಕೆ. ಸೂಪರಾಗದೆ ಟನಲ್ಲು. ಈ 8 ಕಿಲೋಮೀಟ್ರ್ ಅಂದ್ಕೊಳ್ಳಿ, ಎಕ್ಸಾಕ್ಟ್ಲಿ 8.5 ಕಿಲೋಮೀಟ್ರು. ಏನು ಫುಲ್ಲು ಗುಯ್ ಅಂತಿದ್ವಪ್ಪ ಕಿವಿಯಲ್ಲ ಹಂಗೆ ಅಲ್ವಾ? ಅನಿಲಣ್ಣ ವಿಡಿಯೋ ಮಾಡೋದು ಬಿಟ್ಟು ಹೇಳಿ ಹೆಂಗಂತಿದ್ದು ಅಂತ. ನೋಡ್ತಾ ಇರ್ಬೋದು ಎಲ್ಲಿ ಮಠ ನಿಲ್ಸವ್ರೆ ಅಂತ. ಇಲ್ಲಿಂದ ಅಷ್ಟ್ರಿಗೂ ನಿಲ್ಸವ್ರೆ, ಬರೀ ಆ್ಯಂಬುಲೆನ್ಸ್ ಇವಾಗ ಮಾತ್ರ ಜಾಗ ಬಿಟ್ಟವ್ರೆ. ಪೂರ ಒಂದು 5 ಕಿಲೋಮೀಟ್ರ್ ಇದೆಯಪ್ಪ, ಒಂದು 5 ಕಿಲೋಮೀಟ್ರ್ ಜಾಮ್ ಆಗಿರುತ್ತೆ ಪಕ್ಕ. ಹಾಂ, ಬೈಕವ್ರಂತೂ ಪಾಪ ಯಾಕಾರ ಬಂದೀವಿ ಅನ್ಕೋತಾರೆ ಈ ಶೆಕೆಗೆ, ಹೀಟಲ್ಲಿ. ಅಪ್ಪ ಆ ರೈಡಿಂಗ್ ಜಾಕೆಟ್ ಹಾಕ್ಕೊಂಡು ಭಾಳ ಕಷ್ಟ. ನಾವು ಇಲ್ಲಿ ಗಾಡಿನ ತಂದ್ಬಿಟ್ಟು ಸೈಡಿಗೆ ಹಾಕಿದ್ದೀವಿ ಸದ್ಯಕ್ಕೆ, ಯಾಕಂತಂದರೆ ಅದೇನು ರೇಡಿಯೇಟ್ರ್ ಪ್ರಾಬ್ಲಮ್ ಇತ್ತು, ಅದನ್ನು ಅಣ್ಣ ಸರಿ ಮಾಡಿಸ್ತಾರೆ. ಇಲ್ಲೊಂದು ಅಂಗಡಿ ಇದೆ, ಮೆಕ್ಯಾನಿಕ್ ಇಲ್ಲಿಗೆ ಬರ್ತಾರಂತೆ. ನಾನು ಸದ್ಯಕ್ಕೆ ಮ್ಯಾಟ್ ತಗೊಂಡು ಹೊಂಟೀನಪ್ಪ. ರಾತ್ರಿ 3 ಗಂಟೆ ಮಲಗಿ ಬೆಳಗ್ಗೆ 6 ಗಂಟೆಗೆ ಎದ್ದಿದ್ದೀನಿ. ಇದು ಎಲ್ಲರೂ ಹೋಗಿ ಮಲ್ಕೊಂಬಿಡ್ತೀನಿ. ಗೈಸ್, ಇವಾಗ ನೀವು ನೋಡ್ಬೋದು ಸುದರ್ಶನ್ ಸಂಚಾರಿ ಅಣ್ಣ ಬರೀ ಮಕ್ಕನ ಮಾಡ್ತಾನೆ. ಅದನ್ನ ಬಿಟ್ರೆ ಏನು ಮಾಡಂಗೇ ಅಲ್ಲ. ಇಂಥರ ಕಡೆಗೆ ನಾವು ಲಡಾಖ್ ಟ್ರಿಪ್ ಬಂದವಿ. ನಮ್ಮ ಕೆರ ತಂದು ನಾವು ಹೊಡ್ಕೋಬೇಕು. ಹಿಂಗಾಗ್ಬಿಡುತ್ತೆ ಪರಿಸ್ಥಿತಿ. ಫಾಸ್ಟಾಗಿ ಕೆಲಸ ಮಾಡೋದು ನನ್ನ ಒಂದು ಜೊತೆ ಕೊಡ್ತೀನಿ ಕೆರಾನ ಕೊಡ್ಲಾ? ಕರ್ಕೊಂಬಂದು ಭಾಳ ಹಿಂಸೆ ಆಗೋದು. ಅಜಯಣ್ಣ ಅಲ್ಲಿ ಬ್ರಾ ನಿಂದ ಬ್ರಾ ನೋಡ್ರಿ ಎಷ್ಟು ಸಿಸ್ಟಮೆಟಿಕ್ 2 ಬಾಟ್ಲು. ಇಲ್ಲಿ ಗಾಡಿ ಟ್ರಬಲ್ ಆಗೈತೆ ಅಂತ ಟೆನ್ಷನ್ ಇರೈತೆ. ಈಗ ಬರೀ ಮಲ್ಕನದು. ನಂದು ಏನಾರು ಕೆಲಸ ಇದ್ರೆ ಭಯ ನಾನು ಮಾಡ್ತೀನಿ. ನನ್ನ ಕೈಲಿಂದ ಏನಾರು ಆದ್ರೆ ನಾನು ಮಾಡ್ತೀನಿ. ನನಗೆ ಗಾಡೀಲಿ ABCD ಗೊತ್ತಿಲ್ಲ, ಅರ್ಥ ಆಯ್ತಾ? ಗೊತ್ತಿರೋ ನಾನೇ ಮಾಡ್ತಿದ್ದೆ. ನನಗೇನೋ ಗೊತ್ತಿರೋ ನಾನೇ ಬಿಚ್ಬಿಟ್ಟು ನಾನೇ ರೆಡಿ ಮಾಡ್ತಿದ್ದೆ. ನೀನು ನೋಡಿ ಬ್ರಾ, ನಿಮ್ದು ಎಷ್ಟೇ ಆಗಲಿ ಫಾರಿನ್ ಮೈಂಡ್ ಅಲ್ಲ ಬ್ರಾ. ಫಾರಿನ್ ಮೈಂಡ್ ಅಲ್ಲ, ಕರ್ನಾಟಕದ ಮೈಂಡು. ಮೇಡ್ ಫಾರ್ ಗ್ಲೋಬಲ್. ಮೇಡ್ ಫಾರ್ ಗ್ಲೋಬಲ್. ಗ್ಲೋಬಲ್. ಇದರ ಕೈ ಕ್ಯಾಮ್ರಾದಾಗ ಸರ್ಚ್ ಮಾಡ್ಬೇಕು ಸ್ವಲ್ಪ. ಒಂದು 5 ನಿಮಿಷ. ಹಂಗೆ ಬರಲ್ಲ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಎಲ್ಲಿ ಅಲ್ಲಿ ನಮ್ಮ ಗಾಡಿ ಇದೆ. ನನಗೆ ಅಲ್ಲೇ ಕೂತ್ಕೊಂಡು ಗಾಡೀಲಿ ವಿಡಿಯೋ ಎಡಿಟ್ ಮಾಡ್ಕೊಳ್ಳೋಣ ಅಂತ ಕೂತ್ಕೊಂಡಿದ್ದೆ. ಇಲ್ಲಿರೋ ಅಣ್ಣ ಬಂದ್ಬಿಟ್ಟು ಯಾಕೆ ಬಿಸಿಲಲ್ಲಿ ಸಾಯ್ತೀಯಾ ಬಾಗುರು ಇಲ್ಲಿ ಅಂತ ಕರ್ಕೊಂಬಂದರು. ನಾನು ಇಲ್ಲೇ ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ಕೋತಾ ಇದ್ದೆ. ನೀವು ನೋಡ್ತಾ ಇರ್ಬೋದು, ಇದೆಲ್ಲ ಫುಲ್ ಡ್ರೈ ಫ್ರೂಟ್ಸ್ ಅಂಗಡಿ ಇದೆ. ಇವರು ಫುಲ್ ಇಂಡಿಯಾ ಶಿಪ್ಪಿಂಗ್ ಎಲ್ಲ ಮಾಡ್ತಾರಂತೆ. ಕಾಶ್ಮೀರಲ್ಲಿ ಬೆಳೆಯೋ ಎಲ್ಲ ಡ್ರೈ ಫ್ರೂಟ್ಸ್ನ ಇವರು ಆಲ್ ಇಂಡಿಯಾ ಶಿಪ್ಪಿಂಗ್ ಮಾಡ್ತಾರೆ ಒಳ್ಳೆ ಪ್ರೈಸಲ್ಲಿ. ಸೊ ಇದೆಲ್ಲ ಇವ್ರದ್ದು ಪ್ರಾಡಕ್ಟ್ಸ್, ಇವ್ರದೇ ಫುಲ್ ಓನ್ ಪ್ರಾಡಕ್ಟ್, ಓನ್ ಬ್ರ್ಯಾಂಡಿಂಗ್ ಮಾಡೋರೆ. ನೋಡ್ತಾ ಇರ್ಬೋದು ನೀವು. ಶಿಲಾಜಿತ್ ಇದೆ, ಕೇಸರ್ ಇದೆ. ಇದು ಬಟ್ ಡ್ರೈ ಫ್ರೂಟ್ಸ್ ಅಂತ ಇವ್ರದ್ದು ಅಂಗಡಿ. ಸೊ ಇದು ಶಿಲಾಜಿತ್ತು, ಇದು ಇವ್ರದ್ದು ಕೇಸರು. ಒರಿಜಿನಲ್ 100%. ಸೊ ಇದು 100% ಪ್ರಮಾಣಿತ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು
ಇದಕ್ಕೆ ಏನಂತಾರೆ ನಂಗೆ ಮರ್ತೆ ಹೋಗಿದೆ, ಅಂಜೀರು, ಬೇರೆ ಬೇರೆ ಎಲ್ಲ ಥರದ್ದು ಡ್ರೈ ಫ್ರೂಟ್ಸ್ನ ಅವರು ಮಾರಾಟ ಮಾಡ್ತಾರೆ. ಸೊ ನಿಮ್ಗೆ ಏನಾದ್ರು ಬೇಕಂತಂದರೆ ದಯವಿಟ್ಟು ನೀವು ಈ ಸ್ಕ್ರೀನ್ ಮೇಲಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇವ್ರ ನಂಬರ್ ಒಂದು ಸೈಡ್ ಹೇಳ್ಬಿಡ್ತೀನಿ, 6005472186. ಸೊ ಇದು ಇವ್ರ ನಂಬರು. ನಿಮ್ಗೇನಾದರೂ ಫ್ರೂಟ್ಸ್ ಬೇಕು, ಡ್ರೈ ಫ್ರೂಟ್ಸು ಕಾಶ್ಮೀರದಿಂದ ಅಂತಂದರೆ ನೀವು ತರಿಸ್ಕೋಬೋದು. ನೋಡ್ತಾ ಇರ್ಬೋದು, ಒಳ್ಳೊಳ್ಳೆ ಕ್ವಾಲಿಟಿನೇ ಇಟ್ಟವ್ರೆ, ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಅಕಸ್ಮಾತ್ ನೀವೇನಾದರೂ ಜಮ್ಮುವಿಂದ ಶ್ರೀನಗರ್ಗೆ ಹೋಗ್ತಾ ಇದ್ದರೆ ಇಲ್ಲಿ ಕಾಜಿಗೂಡ್ ಅಂತ ಬರುತ್ತೆ, ಕಾಜಿಗೂಡಲ್ಲಿನೇ ಇವ್ರದ್ದು ಅಂಗಡಿ ಇದೆ. ಇವ್ರ ನಂಬರಿಗೆ ಫೋನ್ ಮಾಡ್ಕೊಂಬರ್ರಿ. ನಿಮ್ಗೆ ಏನಾರು ಬೇಕಂತಂದರೆ ಅವರು ಸ್ಪೆಷಲ್ ಐಟಮ್ ಬೇಕಾದ್ರೆ ತರಿಸಿಟ್ಟಿರ್ತಾರೆ. ಸ್ಟಾರ್ಟ್ ಮಾಡ್ಬೇಕಂತ ಬಾಬಿಯಾ. ನಮ್ಮ ಗಾಡಿ ಆಲ್ಮೋಸ್ಟ್ ರೆಡಿಯಾಗಿದೆ. ಇವಾಗ ಕೂಲೆಂಟ್ ಎಲ್ಲ ಹಾಕವ್ರೆ. पानी पूरा डाल दिया? ನೀರು ಫುಲ್ ಹಾಕಿದ್ರೆ ಅಂತ ಕೇಳ್ತವ್ರೆ. ಪೂರಾ ಡಾಲ್ ದಿಯಾ? ಹಾಂ, ಪೂರಾ ಡಾಲ್ ದಿಯಾ ಭಯ್ಯ. इधर तक ही डालना चाहिए, इधर तक. अभी नीचे जाते हैं ना. ಗಾಡಿ ಎಲ್ಲ ರೆಡಿ ಮಾಡ್ಕೊಂಡು ಮುಂದೆ ಬಂದ್ವಿ. ಅಣ್ಣಂಗೆ ಹೇಳ್ದೆ, ಅಣ್ಣ ಆಮ್ಲೆಟ್ ತಿನ್ನೋಣ ಅಂತ. ತಿನ್ನೋಣ ಅಂದರು. ಅನಿಲ್ ಅಣ್ಣ ಅವಲೇ ನೋಡಿ ಬ್ರೆಡ್ ಆಮ್ಲೆಟ್ ಹೊಡಿತವ್ರೆ. ಹೆಂಗಿದೆ ಅನಿಲ್ ಅಣ್ಣ? ಚೆನ್ನಾಗಿದೆಯಾ? ಹಿಂಗೆ ಹಿಡ್ಕೊಳ್ಳಿ ಇಂಚೂರು. ನೋಡ್ಬೋದು, ಡಿಸ್ಪ್ಲೇ ಇಲ್ಲ, ಆರು ಬೇಕಿಲ್ಲ, ಹಂಗೆಲ್ಲ ತೆಗೆದೇ ಬಿಟ್ರೆ ಚೆನ್ನಾಗದೆ, ಬಟ್ ಸ್ವಲ್ಪ ಕ್ಯಾಲರಿ ಜಾಸ್ತಿ ಆಯಿತು. ಅದಕ್ಕೆ ಅಣ್ಣ ಎಣ್ಣೆ ಕಡಿಮೆ ಹಾಕ್ಸ್ಬಿಟ್ಟು ಸಪ್ರೇಟ್ ಮಾಡಿಸ್ತವ್ರೆ. ಥ್ಯಾಂಕ್ ಯು ಸೊ ಮಚ್. ಮುಂದೆ ಹೋಗ್ತಾ ಇದ್ದೀವಿ. ಸದ್ಯಕ್ಕೆ ನನಗೆ ಸ್ವಲ್ಪ ಹಿಂದೆ ಹೋಗಿ ಮಲ್ಕೊಳ್ಳೋಣ ಅಂತ ಅನ್ನಿಸಿದೆ. ಅದಕ್ಕೆ ಅನಿಲ್ ಅಣ್ಣ ಮುಂದೆ ಕೂರಿಸ್ತೀನಿ, ನಾನು ಹೋಗ್ಬಿಟ್ಟು ಹಿಂದೆ ಮಲ್ಕೋತೀನಿ. ಗಾಡಿ ಎಲ್ಲ ಬಿಡ್ತವ್ರೆ, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲ ಭಯ, ನಂಗೆ ಸ್ವಲ್ಪ ನಿದ್ದೆ ಮುಗಿಸ್ಬಿಟ್ರೆ, ನಿದ್ದೆ ಒಂದು ಕಳ್ಕೊಂಬಿಟ್ರೆ ಆರಾಮಾಯ್ತು. ನಾನು ನಿಜ ಇವಾಗ 3 ಅವರ್ ನಿದ್ದೆ ಮಾಡಿದ್ರೆ ನಾಳೆಯಿಂದ ಫುಲ್ಲು ಕ್ಲೀನ್. ನೈಟ್ ನಿದ್ದೆ ಮಾಡೋದು, ಡೇ ವಿಡಿಯೋ ಮಾಡೋದು. ಅದೇ ಡೈಲಾಗ್ ಆಯಿತಾ? ಸೊ ಆಮೇಲೆ ಗೈಸ್ ಊಟ ಮಾಡ್ಬೇಕಾದ್ರೆ ಸಿಗ್ತೀನಿ. ಅಣ್ಣ ಹೇಳ್ತಾ ಇದ್ರು ಲಾಸ್ಟ್ ಟೈಮ್ ಬಂದಾಗ ಇದಿರಲಿಲ್ಲ, ಇವಾಗ ಹೊಸದಾಗಿ ಮಾಡಿದ್ದಾರೆ, ರೀಸೆಂಟಾಗಿ ಉದ್ಘಾಟನೆ ಮಾಡಿದ್ದಾರೆ ಅಂತ. ರೀಸೆಂಟಾಗಿ ಉದ್ಘಾಟನೆ ಮಾಡಿದ್ದಾರೆ, ಹೌದು. ಎಲ್ಲ ಇನ್ನೂ ಫ್ರೆಶ್ ಅಂತ ಅನ್ನಿಸ್ತಿದೆ ಟನಲ್ಲು. ಸೊ ದೆನ್ ಈ ಟನಲ್ನ ಮುಗಿಸ್ಕೊಂಡಾದ್ಮೇಲೆ ನಾವು ಸೋನ್ಮಾರ್ಗ್ನ ರೀಚ್ ಆಗ್ತೀವಿ. ಸೋನ್ಮಾರ್ಗ್ ರೀಚ್ ಆಗಿದ ತಕ್ಷಣ ನೆಕ್ಸ್ಟ್ ಕೆಲಸನೇ ಮಲ್ಕೊಳ್ಳೋದು. ಅಣ್ಣ ಒಬ್ಬರೇ ಗಾಡಿ ಓಡಿಸ್ತಿರೋದ್ರಿಂದ ಅಣ್ಣಂಗೆ ಸ್ವಲ್ಪ ಜಾಸ್ತಿ ಟಯರ್ಡ್ ಆಗಿರುತ್ತೆ. ಅವರು ಪ್ರಾಪರಾಗಿ ರೆಸ್ಟ್ ಮಾಡಬೇಕು. ಸೊ ಇದ್ರ ನಡುವೆ ಗ್ಯಾಪಲ್ಲಿ ಒಂದು ಬಿರಿಯಾನಿ ಬೇರೆ ತಿನ್ಕೊಂಬಂದ್ವಿ ದಾರಿಲಿ. ಅಣ್ಣನ ಮಲಗಿದ್ರು ಎದಳು ಬೈ ಊಟ ಮಾಡದೆ ಮಲಿಕಬೇಡ ಅಂತ ಎಬ್ಬಿಸ್ಕೊಂಡು ಊಟ ಮಾಡಿಸ್ಕೊಂಬಂದರು. ಎವ್ರಿಥಿಂಗ್ ವಾಸ್ ಫೈನ್ ಅಂತ ಅನ್ನಿಸ್ತು. ಬಟ್ ಯಾಕೋ ಬಿರಿಯಾನಿ ಸ್ವಲ್ಪ ಉಲ್ಟಾ ಹೊಡಿತಿದೆ. ಇದು ವಿಶೇಷವಾದ ಬಿರಿಯಾನಿ, ವಿಯೆಟ್ನಾಮ್ ಥರ ಬಿರಿಯಾನಿ ಇತ್ತು. ಲೆಟ್ಸ್ ಸಿ ಏನೇನಾಗುತ್ತೆ ಅಂತ. ಐ ಆಮ್ ಗೆಟಿಂಗ್ ವಾಮಿಟಿಂಗ್ ಕೈಂಡ್ ಆಫ್ ಫೀಲಿಂಗ್. ಸೊ ನೋಡೋಣ, ಏನೂ ಆಗದೇ ಇರಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಹೌದು, ಅಣ್ಣ ಹೇಳ್ತವ್ರೆ ಟೈಮಿಗೆ ಸರಿಯಾಗಿ ತಿನ್ನಬೇಕಿತ್ತು ಅಂತ. ಬೆಳಗ್ಗೆ ನಾವು ಟೈಮ್ ಸರಿಯಾಗಿ ತಿಂದ್ವಿ. ಅದಾದಮೇಲೆ ಸ್ವಲ್ಪ ಟೈಮ್ನ ಮೇಂಟೈನ್ ಮಾಡೋಕ್ಕಾಗಲಿಲ್ಲ. ಇಟ್ಸ್ ಓಕೆ. ಸಿಗೋಣ ಗೈಸ್ ನಾಳೆ ಮತ್ತೊಂದು ಹೊಸ ವೀಡಿಯೋದಲ್ಲಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಬೇರೆ ವೀಡಿಯೋಸ್ ಎಲ್ಲ ಹೋಗಿ ನೋಡಿ. ಜೊತೆಗೆ ಈ ವಿಡಿಯೋನ ಹೈಪ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ. ಮತ್ತೆ